ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಎಲ್ರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ಏನು ವಿಷಯ ಅಂಥೇಳಿ ಇವತ್ತಿನ ವಿಡಿಯೋದಾಗ ಹೇಳ್ತೀನಿ. ಏನಂದರೆ, ತುಂಬ ಜನ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದಕ್ಕೆ ಎಷ್ಟೋ ಕೇಳಿದ್ದು ಮಾಡಿದ್ದು, ಯಾವುದೋ ವೃತ್ತದ ಬಗ್ಗೆ ಹೇಳಿದ್ದು ಎಲ್ಲವನ್ನೂ ನಾನು ಶೇರ್ ಮಾಡಿದ್ದಕ್ಕೆ ಅಲ್ಲೆಲ್ಲರೂ ತುಂಬ ಕಮೆಂಟ್ ಮಾಡ್ತಿದ್ದಾರೆ. ಏನಾದರೂ ವ್ರತ ಹೇಳಿ, ನಮಗೆ ತುಂಬ ಸಮಸ್ಯೆಗಳಿವೆ ಅಂಥೇಳಿ ತುಂಬ ಜನ ಕೇಳ್ತಿದ್ದೀರ. ಎಲ್ರಿಗೂ ರಿಪ್ಲೈ ಮಾಡೋಕ್ಕಾಗಲ್ದು. ಮತ್ತು ಯೂಟ್ಯೂಬ್ ಮೂಲಕ ಎಲ್ರಿಗೂ ಉತ್ತರ ಕೊಡ್ತೀನಿ. ಯಾಕಪ್ಪ ಅಂದರೆ ಎಲ್ರಿಗೂ ಸಪ್ರೇಟಾಗಿ ಮೆಸೇಜ್ ಮಾಡ್ಕೊಂಡು ಕೊಡೋಕ್ಕಾಗಂಗಿಲ್ಲ. ತುಂಬ ದಿನದಿಂದ ಕಾಯ್ತಿರೋರು ತುಂಬ ಜನ ಅದಾರ. ರಿಪ್ಲೈ ಮಾಡಿದ ಕೂಡಲೇ ತುಂಬ ಖುಷಿ ಆದವರು ತುಂಬ ಜನ ಅದಾರ. ಎಲ್ರಿಗೂ ತುಂಬ ಒಳ್ಳೇದಾಗೈತೆ ಅಂತ ಹೇಳಿ ತುಂಬ ಜನ ರಿಪ್ಲೈ ಮಾಡ್ಯಾರ. ಅದಕ್ಕೆ ತುಂಬ ಖುಷಿಯಾಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಏನಾದರೂ ಹೇಳಿ ವಿಡಿಯೋ ಹಾಕಿ ಅಂಥೇಳಿ ತುಂಬ ಜನ ಕೇಳ್ತಾಯಿದ್ರು. ಸೊ ಹಾಗಾಗಿ ಏನಪ್ಪ ವಿಷಯ ಅಂದರೆ, ಏನೇನೋ ಹೊರಗಡೆ ತುಂಬ ಇದನ್ನು ನಡೀತಿವೆ. ರಾಯರು ಹೂ ಪ್ರಸಾದ ಕೊಡೋದಿಲ್ಲ, ಸುಮ್ಮನೆ ಏನೇನೋ ವಿಡಿಯೋ ಹಾಕ್ತಿದ್ದಾರೆ, ಎಲ್ಲರೂ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಅಂತ. ಆ ರೀತಿ ಬಿಸ್ನೆಸ್ ಮಾಡೋದಕ್ಕೆ ಯಾವುದೇ ಅವಶ್ಯಕತೆ ಯಾರಿಗೂ ಇರೋದಿಲ್ಲ. ಸುಮ್ಮನೆ ಅವರ ಏನಪ್ಪ ಅಂದರೆ ಹೊಟ್ಟೆ ಕಿಚ್ಚಿಗೋ ಇನ್ನದಕ್ಕೋ ಹೇಳಿದರೆ ಯಾರೂ ಅದನ್ನು ಅಷ್ಟೊಂದು ಗಂಭೀರವಾಗಿ ತಗೋಬೇಡಿ. ತುಂಬ ಜನ ಈ ರೀತಿ ಮಾಡ್ತಿರೋದಕ್ಕೆ ಮತ್ತು ಏನು ಅವ್ರಿಗೆ ಕೇಳಿ ಹಾಕಿದ್ದಕ್ಕೆ ಕ್ಲಾರಿಟಿ ಇರೋದಿಲ್ಲ. ಅದಕ್ಕೋಸ್ಕರ ಯೂಟ್ಯೂಬಲ್ಲಿ ಹಾಕಬೇಕಾಗತ್ತೆ. ಅವ್ರಿಗೆ ಎಲ್ಲಾದರೂ ಮೆಸೇಜ್ ಮಾಡಿ ಹೇಳಬೇಕಾಗತ್ತೆ. ಹಾಗಾಗಿ ಏನೋ ಒಂದು ಎಲ್ರಿಗೂ ಮೋಟಿವ್ ಆಗಲಿ ಅಂಥೇಳಿ ಎಲ್ಲರೂ ಯೂಟ್ಯೂಬಲ್ಲಿ ಒಂದು ವಿಡಿಯೋನ ಹಾಕೋದನ್ನು ರೂಢಿ ಮಾಡ್ಕೊಂಡಾರ. ಅದಕ್ಕೆ ನಾನು ಮೊದಲಿಂದನೂ ಹೇಳ್ತಾನೆ ಇದ್ದೀನಿ, ಯಾರಿಗೂ ಕೂಡ ಪ್ರಸಾದ ಕೇಳಬೇಡಿ ಅಂತ. ಆದರೂ ತುಂಬ ಒತ್ತಾಯದ ಮೇರೆಗೆ ಒಂದೆರಡು ವಿಡಿಯೋನ ಮಾತ್ರ ಹಾಕಿದ್ದು. ಸೊ ಅದಕ್ಕೂ ತುಂಬ ಕಾಮೆಂಟ್ ಬಂದಿವೆ. ನಾನೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕಪ್ಪ ಅಂದರೆ ನಾನು ಕೇಳ್ತೀನಂತ ಯಾವುದನ್ನು ಕೇಳಿಲ್ಲ. ಎಲ್ಲವೂ ಅವರ ಬಲವಂತಕ್ಕಾಗಿ ಕೇಳಿರೋದು ಮಾತ್ರ. ಸೊ ಕೇಳಿದ್ದಕ್ಕೆ ಒಳ್ಳೆಯದೇ ಆಗಿದೆ. ಅದು ಡಬಲ್ ಖುಷಿ. ಯಾಕೆಂದರೆ ರಾಯರಿದ್ದಾರೆ. ರಾಯರು ಇರೋದಕ್ಕೇ ಮಾತ್ರ ಕೊಡೋದು ಹೂನ ಅಂಥೇಳಿ ನಾವು ನಂಬಿದ್ದೀವಿ. ಆದರೆ ನಾನು ಏನು ಹೇಳ್ತೀನಂದರೆ, ಪ್ರತಿ ಕ್ಷಣ ನೀವು ಏನಾದರೂ ಪೂಜೆ ಮಾಡಿದರೆ, ವ್ರತಗಳು ಮಾಡಿದರೆ ಹೂ ಕೊಡಿ ಅಂತ ಯಾವತ್ತೂ ಏನಪ್ಪ ಅಂದ್ರೆ ದೇವರಿಗೆ ಕಾಡ್ಸೋಕ್ಕೆ ಹೋಗಬೇಡಿ. ರಾಯರಿಗೆ ಯಾವುದೇ ದೇವರಿಗಾಯಿತು, ಅವ್ರಿಗೆ ನಿಮ್ಗೇನು ಕೊಡಬೇಕು ಅನ್ನೋದನ್ನು ಅವ್ರಿಗೆ ಮೊದಲೇ ಗೊತ್ತಿರತ್ತೆ. ಹಾಗಾಗಿ ನೀವು ನಿಮ್ಮ ಏನಿರುತ್ತೆ ಒಂದು ಪೂಜೆ ವ್ರತ ಏನಿರುತ್ತೆ ಅದನ್ನು ನೀಟಾಗಿ ಮಾಡಿಕೊಂಡು ಒಳ್ಳೆಯ ಮನಸ್ಸಿಂದ ಒಳ್ಳೆಯ ಭಕ್ತಿಯಿಂದ ಚೆನ್ನಾಗಿ ಮಾಡಿ, ಖಂಡಿತ ಒಳ್ಳೆಯ ಅನುಗ್ರಹಗಳು ಸಿಗ್ತಾವೆ. ಹಾಗಾಗಿ ಯಾವುದೋ ಒಂದು ನೀವು ಪ್ರತಿ ಕ್ಷಣ ಪೂಜೆ ಮಾಡಿದಾಗೆಲ್ಲ ಬರೀ ಹೂ ಪ್ರಸಾದಕ್ಕಾಗಿಯೇ ನಾನು ಕೇಳಲೇಬೇಕು ಮಾಡಲೇಬೇಕು ಅಂಥೇಳಿ ಯಾವುದೇ ಕಾರಣಕ್ಕೂ ಪೂಜೆಗಳನ್ನ ಮಾಡೋಕ್ಕೆ ಹೋಗಬೇಡಿ. ಏನಂದರೆ ಈ ರೀತಿ ನೋಡಿನೇ ಎಷ್ಟೋ ಜನಕ್ಕೆ ಅದೇನೋ ಹೊಟ್ಟೆ ಕಿಚ್ಚೋ ಮತ್ತೇನೋ ಮಗದೊಂದು ಗೊತ್ತಿಲ್ಲ ಅವ್ರಿಗೇನು ಮನೋಭಾವನೆ ಇದೆ ಅಂತ. ಆದರೆ ಇದೆಷ್ಟೋ ವಿಡಿಯೋಗಳನ್ನ ನೋಡ್ತಾ ಇದ್ದೀವಿ ಇತ್ತೀಚೆಗೆ. ಸುಮ್ಮನೆ ಹಾಕ್ತಾರೆ ಹಂಗೆ ಹಿಂಗೆ ಅಂಥೇಳಿ. ಒಂದಿಷ್ಟು ಜನ ಒಳ್ಳೇದು ಮಾಡೋಕ್ಕಿದ್ರೆ ಇನ್ನೊಂದಿಷ್ಟು ಜನ ಕೆಟ್ಟದ್ದು ಮಾಡೋಕ್ಕೂ ಇರ್ತಾರೆ. ಹಾಗಾಗಿ ಸೊ ಪಾಸಿಟಿವ್ ಆಗಿರೋದನ್ನು ತೊಗೊಂಡು ನೆಗೆಟಿವ್ ಆಗಿರೋದನ್ನು ಬಿಟ್ಬಿಟ್ಟು ಒಳ್ಳೆ ಕೆಲಸದ ಕಡೆ ಒಳ್ಳೆ ಕಾರ್ಯ ಕಡೆ ಗಮನ ಹರಿಸೋಣ ಅಂತ ಹೇಳ್ತಾ, ಮತ್ತು ಏನಪ್ಪ ಅಂದರೆ ನಾನು ಹೇಳಿದ್ದಕ್ಕೆ ವ್ರತ ಮಾಡಿದ್ದಕ್ಕೆ ಪೂಜೆ ಮಾಡಿದ್ದಕ್ಕೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ. ಅದಕ್ಕೋಸ್ಕರ ಇವತ್ತಿನ ಪೂಜೆ ಹೇಗಾಗಿದೆ ಅಂಥೇಳಿ ಕಮೆಂಟ್ ಮಾಡಿ. ಮತ್ತು ರಾಯರ ಅನುಗ್ರಹ ಎಲ್ಲವೂ ಚೆನ್ನಾಗಿದೆ, ಖುಷಿಯಾಗಿದೆ. ಮತ್ತು ಏನಪ್ಪ ಅಂದರೆ ವ್ರತನ ಹೇಳಿ ಅಂತ ತುಂಬ ಜನ ಕೇಳ್ತಿದ್ದಾರೆ. ವ್ರತ ಮಾಡೋದಕ್ಕಿಂತ ಮನಸ್ಸಿಟ್ಟು ಭಕ್ತಿಯಿಂದ ಪೂಜೆ ಮಾಡಿ ಸಾಕು, ಇನ್ನೇನು ಬೇಕಾಗಿಲ್ಲ. ನೀವು ಒಂದೇ ಊದಿನ ಕಡ್ಡಿ ಹಚ್ಚಿ ಒಂದೇ ಹೂ ಹಾಕಿದರೂ ಸಾಕು ದೇವರಿಗೆ. ತುಂಬ ಬೇಕಂತೇನಿಲ್ಲ, ಒಳ್ಳೆ ಭಕ್ತಿ ಮಾತ್ರ ತುಂಬ ಇದ್ದರೆ ಸಾಕು. ಇನ್ನೇನು ಅಷ್ಟೊಂದು ಇದನ್ನು ಆಗೋದಿಲ್ಲ, ಮ್ಯಾಟ್ರ್ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಏನಂದರೆ ಅಂದ್ಕೊಂಬಿಟ್ಟಿದ್ದಾರೆ ವ್ರತ ಮಾಡಿದ್ರೇ ಒಳ್ಳೆಯದಾಗೋದು, ಅಥವಾ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಸಿಕ್ಕಾಪಟ್ಟೆ ಹೂ ಹಾಕಿ ಹಣ್ಣಿಟ್ಟು ತುಪ್ಪದ ದೀಪ ಹಚ್ಚಿ ಈ ಥರ ಪೂಜೆ ಮಾಡಿದ್ರೆ ಮಾತ್ರ ಒಳ್ಳೇದು ಮಾಡೋದು ದೇವರು ಅಂಥೇಳಿ ಒಂದಿಷ್ಟು ಜನಕ್ಕೆ ತಪ್ಪು ಮನೋಭಾವನೆ ಇದೆ. ಆ ರೀತಿ ಏನೂ ಇಲ್ಲ. ನಿಮ್ಮ ಇಷ್ಟ ಕಷ್ಟ ಮತ್ತು ಅನುಕೂಲಕ್ಕೆ ತಕ್ಕಂತೆ ಯಾವುದೇ ವ್ರತನ ಮಾಡಿದರೂ ಖಂಡಿತ ಒಳ್ಳೆಯದಾಗತ್ತೆ. ಅದೇ ತಕ್ಕನಂಗೆ ಮಾಡ್ಕೊಂಡು ಹೋಗಿ. ನೀವು ಕಷ್ಟಪಟ್ಟು ಗ್ರ್ಯಾಂಡಾಗೆ ಪೂಜೆ ಮಾಡಬೇಕು ಅಂಥೇಳಿ ಮಾಡಿ ದೇವರಿಗೆ
ಇನ್ನಷ್ಟು ಇದನ್ನಾಗೋದು ಬೇಡ. ಏನಂದರೆ ಎಷ್ಟರಲ್ಲಿರುತ್ತೋ ಒಂದೇ ಹೂವು ಆದರೂ ಸಾಕು, ಅಥವಾ ಪ್ರಸಾದಕ್ಕೆ ಒಂದೇ ಏನಪ್ಪ ಅಂದರೆ ಅನ್ನ ಹಾಲು ಇಷ್ಟೇ ಆದರೂ ಸಾಕು. ಮತ್ತು ಏನಿರುತ್ತೆ ಮನೆಯಲ್ಲಿ ಒಂದೇ ಹಣ್ಣಾದರೂ ಸಾಕು, ಅಷ್ಟರಲ್ಲೇ ದೇವರು ತೃಪ್ತಿ ಪಡ್ತಾನೆ. ಆದರೆ ನೀವು ಒಳ್ಳೆಯ ಮನಸ್ಸು ಒಳ್ಳೆಯ ಭಕ್ತಿಯಿಂದ ಮಾಡಿದಾಗ ಸೊ ನೀವು ಏನು ಕೆ ಜಿಗಟ್ಟಲೆ ಹಣ್ಣಿಟ್ಟು ಕ್ವಿಂಟಲ್ಗಟ್ಟಲೆ ಹೂವು ಇಟ್ಟು ಕೆಟ್ಟ ಮನೋಭಾವನೆಯಿಂದ ಪೂಜೆ ಮಾಡಿದರೆ ಯಾವುದೇ ಕಾರಣಕ್ಕೂ ದೇವರಿಗೆ ಇಷ್ಟ ಆಗೋದಿಲ್ಲ. ಅದಕ್ಕಾಗಿ ಒಳ್ಳೆಯ ಮನಸ್ಸಿಂದ ಒಂದೇ ಹೂ ಇಟ್ಟರೂ ಪರವಾಗಿಲ್ಲ, ಚೆನ್ನಾಗಿ ಮನಸ್ಸಿಟ್ಟು ಭಕ್ತಿಯಿಂದ ಪೂಜೆ ಮಾಡಿ. ಖಂಡಿತ ಕಷ್ಟ ಕಾಲಗಳು ಕಳೆದಾಗ ಒಳ್ಳೆಯ ದಿನಗಳು ಬರಲೇಬೇಕು. ಹಾಗಾಗಿ ಒಳ್ಳೆಯ ದಿನಗಳು ಬಂದಾಗ ಒಳ್ಳೆಯದಾಗೇ ಆಗುತ್ತೆ. ಒಂದು ಸಾರಿ ಪೂಜೆ ಮಾಡಿದ್ದನ್ನು ಒಂದೇ ದಿನ ಅಂತ ಅಂದ್ಕೋಬೇಡಿ, ಯಾವಾಗಲೂ ಮಾಡ್ತಾಯಿದ್ರೆ ಅದು ಎಲ್ಲವೂ ಲೆಕ್ಕಕ್ಕಿಟ್ಕೊಂಡು ದೇವರು ಒಳ್ಳೇದು ಮಾಡೋದಕ್ಕೆ ಕಾಯ್ತಾನೇ ಇರ್ತಾರೆ. ಮತ್ತು ತುಂಬ ಜನಕ್ಕೆ ಒಳ್ಳೆ ಆಗಿರೋದ್ರಿಂದ ಇವತ್ತಿನ ಪೂಜೆ ಈ ಥರ ಮಾಡಿದ್ದೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಖಂಡಿತ ಶೇರ್ ಮಾಡ್ತೀರಾ ಅನ್ಕೋತೀನಿ. ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.